ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ನನ್ನ ಲೋಕ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಸಂಡೇ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ಭೀಮನ ಅಮಾವಾಸ್ಯೆ, ಹಾಗೆ ಶ್ರಾವಣದ ಮೊದಲನೇ ದಿನ ಇವತ್ತಿಂದ ಆರಂಭವಾಗುತ್ತೆ. ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮದು ಮನೆ ದೇವ್ರ ವಾರ ಕೂಡ ಇರುತ್ತೆ. ಸೊ ತುಂಬಾ ಕೆಲಸಗಳು ಇದೆ. ಸೊ ನಾನು ಬೆಳಗ್ಗೆ ಪೂಜೆಗೆ ಏನೇನು ಬೇಕು, ಹಣ್ಣಾಗಿರ್ಬೋದು, ಹೂವನ್ನೆಲ್ಲ ತರಿಸಿಟ್ಕೊಂಡಿದ್ದೆ. ಹಾಗೆ ಮನೆಗೆ ಬೇಕಾಗಿರೋ ಸ್ವಲ್ಪ ತರಕಾರಿಗಳೆಲ್ಲ ಖಾಲಿಯಾಗಿತ್ತು. ಕೊತ್ತಂಬರಿ ಸೊಪ್ಪು ಹಾಗೆ ಟೊಮೊಟೊನೆಲ್ಲ ತರಿಸಿಟ್ಕೊಂಡಿದ್ದೆ. ಅದನ್ನು ಕೂಡ ಈಗ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗಿನ ತಿಂಡಿಗೆ ನಾನು ತರಕಾರಿ ಉಪ್ಪಿಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ಬೇಗನೆ ಆಗುತ್ತೆ ಅಲ್ವಾ, ಸೊ ಹಾಗೆ ಉಪ್ಪಿಟ್ಟನ್ನು ತಿಂದರೆ ಅಷ್ಟು ಹೊಟ್ಟೆ ಬೇಗ ಹಸಿವಾಗುತ್ತೆ. ಸೊ ಹಾಗಾಗಿ ತರಕಾರಿಗಳನ್ನೆಲ್ಲ ಹಾಕಿ ಉಪ್ಪಿಟ್ಟನ್ನ ಮಾಡಿಕೊಂಡ್ರೆ ಸ್ವಲ್ಪ ಹೊಟ್ಟೆ ಕೂಡ ತುಂಬ್ದಂಗೆ ಅನಿಸುತ್ತೆ. ಹಾಗಾಗಿ ತರಕಾರಿಗಳನ್ನ ಹಾಕಿ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವರೆಕಾಳು ಸೀಸನ್ ಇದು. ಅವರೆಕಾಳು ಕೂಡ ಹಾಕಿ ಮಾಡಿದರೆ ತುಂಬಾ ರುಚಿಯಾಗಿ ಬರುತ್ತೆ. ಇಲ್ಲಿ ಈರುಳ್ಳಿ ಹಾಗೆ ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಒಗ್ಗರಣೆಗೆ ಅಂತ ಕರಿಬೇವಿನ ಸೊಪ್ಪನ್ನು ಇಲ್ಲೇ ಇಟ್ಕೊಂಡಿದ್ದೀನಿ. ನಂತರ ಬೀನ್ಸು, ಆಲೂಗಡ್ಡೆ, ಕ್ಯಾರೆಟನ್ನು ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಹೆಚ್ಚಿದ ಅವರೆಕಾಳಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಉಪ್ಪಿಟ್ಟು. ಇಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಈ ಲೋಟದಲ್ಲಿ 1.5 ಲೋಟದಷ್ಟು ರವೆನ ಅಳತೆ ಮಾಡಿಕೊಂಡು ನಾನು ಉಪ್ಪಿಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಯಾವ ರೀತಿ ಉಪ್ಪಿಟ್ಟನ್ನ ಮಾಡ್ತೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಬಾಣಲಿಗೆ ರವೆನ ಈ ರೀತಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಚಮಚ ಕೊಬ್ಬರಿ ಎಣ್ಣೆನ ಸೇರಿಸಿ ರವೆನ ಹುರಿದ್ಕೊಳ್ತಾ ಇದ್ದೀನಿ. ಅದೊಂಥರ ಸ್ಮೆಲ್ ಚೇಂಜ್ ಇರುತ್ತೆ. ಹಾಗೆ ಒಂದು ತಟ್ಟೆಗೆ ಆರೋದಕ್ಕೆ ಹಾಕ್ಕೊಂಡು ಯೂಶ್ವಲಿ ಹಾಕ್ಕೊಳ್ತೀವಲ್ಲ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಜಜ್ಜಿರೋ ಬೆಳ್ಳುಳ್ಳಿನ ಹಾಕಿ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಒಗ್ಗರಣೆ ಕೊಟ್ಟು ಈರುಳ್ಳಿ ಹಾಗೆ ಟೊಮೊಟೊ ಕೂಡ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ತರಕಾರಿಗಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನೀರು ಕುದಿ ಬರೋ ಅಷ್ಟರಲ್ಲಿ ತರಕಾರಿಗಳು ಕೂಡ ಬೆಂದಿರುತ್ತೆ. ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡು ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ. ನಂತರ ನೀರು ಕುದಿ ಬಂದಮೇಲೆ ಹುರಿದಿಟ್ಕೊಂಡಿರೋ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಉಪ್ಪಿಟ್ಟು ಕೂಡ ರೆಡಿಯಾಗುತ್ತೆ. ಈಗ ಪೂಜೆಗೆ ಕಂಕಣನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ವ್ರತನ ಜ್ಯೋತಿ ಭೀಮೇಶ್ವರ ವ್ರತ ಅಂತ ಹೇಳ್ತಾರೆ. ಗಂಡನ ಆರೋಗ್ಯ ಆಯಸ್ಸು ಹೆಚ್ಚಲಿ ಅಂತ, ಹಾಗೆ ದೀರ್ಘ ಸುಮಂಗಲಿಯಾಗಿ ಇರಬೇಕು ಅಂತ ಹೆಣ್ಮಕ್ಳು ಮಾಡೋ ಅಂಥ ವ್ರತ ಇದು. ಇದನ್ನು ಮದುವೆ ಆಗದೇ ಇರೋ ಹೆಣ್ಮಕ್ಳು ಕೂಡ ಮಾಡ್ಬೋದು, ಒಳ್ಳೆ ಗಂಡ ಸಿಗಲಿ ಅಂತ. ನಾವೆಲ್ಲ ಮೊದಲಿಗೆ ಅಂದ್ಕೊಂಡಿದ್ದು ಭೀಮನ ಅಮಾವಾಸ್ಯೆ ದಿನ ಗಂಡನ ಪಾದ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ. ಅದು ತಪ್ಪು. ಶಾಸ್ತ್ರಗಳ ಪ್ರಕಾರ ಈ ಪೂಜೆ ಕ್ರಮನೇ ಬೇರೆ ಇದೆ. ನಾನು ಅದನ್ನೆಲ್ಲ ತಿಳ್ಕೊಂಡು ನನಗೆ ಗೊತ್ತಿರುವಂತೆ ತಕ್ಕಂತೆ ಈ ವ್ರತನ ಮಾಡ್ತಾಯಿದ್ದೀನಿ. ಅದನ್ನು ವಿಡಿಯೋದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಕಂಕಣನ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿಣದ ಕೊಂಬಿನಿಂದ 2 ಕಂಕಣನ ರೆಡಿ ಮಾಡಿಕೊಂಡೆ. ನಂತರ ಗಂಡನ ಕೈಗೆ ಕಟ್ಟೋಕೆ ಅಂತ 9 ಎಳೆ ದಾರ ಇಲ್ಲ 12 ಎಳೆ ದಾರನ ತಗೊಂಡು 12 ಗಂಟು ಇಲ್ಲ 9 ಗಂಟುಗಳನ್ನ ಹಾಕ್ಕೊಳ್ಬೇಕು. ಈ ರೀತಿ ಗಂಟಿನಿಂದ ಕಂಕಣನ ರೆಡಿ ಮಾಡಬೇಕು. ಇಲ್ಲಿ ನಾನು 3 ಸುತ್ತು, ಅದರಲ್ಲಿ 4 ಎಳೆ ಇರುತ್ತೆ, ಹಾಗಾಗಿ 3 ಸುತ್ತನ್ನ ಹಾಕ್ಕೊಂಡೆ. ಇಲ್ಲಿಗೆ 12 ಎಳೆ ದಾರ ಆಗುತ್ತೆ. ಈಗ ನಾನಿಲ್ಲಿ 11 ಗಂಟುಗಳನ್ನ ಹಾಕ್ಕೊಳ್ತೀನಿ. ಮಧ್ಯ 1 ಗಂಟು, ಆ ಕಡೆ 5, ಈ ಕಡೆ 5 ಗಂಟನ್ನ ಹಾಕ್ಕೊಳ್ತೀನಿ. ಟೋಟಲಾಗಿ 11 ಗಂಟಾಗುತ್ತೆ. ಹೂವನ್ನು 1 ಗಂಟು ಹಾಕ್ತೀವಲ್ಲ, ಅಲ್ಲಿಗೆ 12 ಗಂಟಾಗುತ್ತೆ. ಈ ರೀತಿ 2 ಕಂಕಣನ ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡಬೇಕು. ನಾವು ದೇವ್ರ ಮುಂದೆ ಹಾಗೆ ಇಟ್ಟು ಪೂಜೆನ ಮಾಡೋಕ್ಕಾಗಲ್ಲ. ಈ ವ್ರತದ ಮುಖ್ಯವಾಗಿ ಈಶ್ವರ ಪಾರ್ವತಿನ ಪೂಜೆ ಮಾಡುವಂಥ ವ್ರತ ಇದು. ಶಿವ ಪಾರ್ವತಿಯರ ವ್ರತ ಆಗಿರುತ್ತೆ. ಸೊ ನಾವು ಶಿವ ಪಾರ್ವತಿ ಇರುವಂಥ ಫೋಟೋದ ಮುಂದೆ ಒಂದು ತಟ್ಟೆಯಲ್ಲಿ ಅಕ್ಕಿನ ಹಾಕಿ ಅಲ್ಲಿ ಕಂಬದ ದೀಪಗಳನ್ನ ಇಟ್ಟು ಈ ಕಂಕಣನ ಅದ್ರ ಮುಂದೆ ಇಟ್ಟು ಅರಿಶಿಣದ ಕೊಂಬಿನ ಕಂಕಣವನ್ನು ದೀಪಕ್ಕೆ ಕಟ್ಟಿ ಶಿವ ಪಾರ್ವತಿನ ಆಹ್ವಾನ ಮಾಡಿಕೊಳ್ಬೇಕು. ಈ 2 ಕಂಬಗಳು ಶಿವ ಪಾರ್ವತಿ ಅಂತ ನಾವು ತಿಳ್ಕೊಂಡು ಆಹ್ವಾನ ಮಾಡಿದರೆ ಶಿವ ಪಾರ್ವತಿಯರು ನಮಗೆ ಈ ಪೂಜೆಯಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತ ಅನ್ನೋ ಪದ್ಧತಿ ಕೂಡ ಇದೆ.
ಇಲ್ಲಿ ಮಾಡಿರುವ ಕಂಕಣನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಗಂಡನ ಕೈಗೆ ಕಟ್ಟಿ ಪಾದಪೂಜೆನ ಮಾಡಬೇಕು. ಆವಾಗ ಭೀಮೇಶ್ವರ ವ್ರತ ಕಂಪ್ಲೀಟ್ ಆಗುತ್ತೆ. ಇದೆಲ್ಲ ಜೋಡಿಸ್ಕೊಂಡು ನಾನು ನೈವೇದ್ಯಕ್ಕೆ ಅಕ್ಕಿ ಪಾಯಸನ ಮಾಡ್ಕೊಳ್ತಾ ಇದ್ದೀನಿ. ಗೋಧಿ ಪಾಯಸ ಮಾಡಿದರೆ ತುಂಬಾ ಶ್ರೇಷ್ಠ ಅಂತಾರೆ. ನಾನಿಲ್ಲಿ ಅಕ್ಕಿ ಪಾಯಸನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಲೋಟ ಅಕ್ಕಿನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಕಡಲೆಬೇಳೆ ಹಾಕಿ ವಿಷಲ್ ಹೊಡ್ಸ್ಕೊಳ್ತೀನಿ. ಕುಕ್ಕರ್ ವಿಷಲ್ ಕೂಗೋ ಅಷ್ಟೊತ್ತಿಗೆ ನಾನು ಪೂಜೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪೂಜೆಗೆ ಬೇಕಾಗಿರೋ ಎಲ್ಲ ಐಟಮ್ನ ಜೋಡಿಸಿಟ್ಕೊಂಡಿದ್ದೀನಿ. ಒಂದು ಪಾವ್ ಅಕ್ಕಿ, ಹಾಗೆ ತಟ್ಟೆ, ಹಣ್ಣುಗಳು, ಬೆಳ್ಳಿ ದೀಪ, ಕಂಕಣಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ. ಹಾಗೆ ಗಂಡನ ಪಾದ ಪೂಜೆ ಮಾಡೋದಕ್ಕೆ ಅಂತ ಅರಿಶಿನ ಕುಂಕುಮ, ಸ್ವಲ್ಪ ಅಕ್ಷತೆ, ಹೂವು, ಪಾದಕ್ಕೆ ಇಡೋಕ್ಕೆ 2 ಹೂವು, ಒಂದು ಚಂಬು ನೀರು, ಹಾಗೆ ಕೊನೆಯಲ್ಲಿ ಅವರಿಗೆ ಹೋಗ್ಲಿನ ಮಾಡೋದಕ್ಕೆ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕೊಬ್ಬರಿನ ತುರ್ಕೊಂಡು 1 ಏಲಕ್ಕಿನ ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ಈ ರೀತಿ ಪೇಸ್ಟ್ನ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಬೆಲ್ಲನ ಕರಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಈಗ 2 ವಿಷಲ್ ಆಗಿದೆ. ಅಕ್ಕಿ ಮತ್ತು ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ. ಒಂದು ಪಾತ್ರೆಯಲ್ಲಿ ತುಪ್ಪ ಮತ್ತು ಗೋಡಂಬಿ, ದ್ರಾಕ್ಷಿನ ಹುರ್ಕೊಂಡು ಇದಕ್ಕೆ ಬೇಯಿಸಿಟ್ಕೊಂಡಿರೋ ಅಕ್ಕಿ ಕಡಲೆಬೇಳೆನ ಹಾಕಿ ರುಬ್ಬಿಟ್ಕೊಂಡಿರೋ ಕಾಯಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಬೆಲ್ಲದ ನೀರನ್ನು ಸೋಸ್ಕೊಂಡ್ರೆ ಅಕ್ಕಿ ಪಾಯಸ ರೆಡಿ ಆಗುತ್ತೆ. ದೇವ್ರ ಮನೆಯಲ್ಲಿ ಭಾನುವಾರದ ವಾರ ಕೂಡ ಮುಗಿದಿದೆ. ಇವಾಗ ನಾನು ಭೀಮೇಶ್ವರ ವ್ರತನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಮನೆಯಲ್ಲಿ ಈಶ್ವರನ ಫೋಟೋ ಇರಲಿಲ್ಲ. ಸೊ ಕಾಲಭೈರೇಶ್ವರನ ಫೋಟೋದ ಪಕ್ಕದಲ್ಲಿ ಶಿವ ಪಾರ್ವತಿ ಫೋಟೋ ಇತ್ತು. ಅದ್ರ ಮುಂದೆನೇ ನಾನು ಒಂದು ತಟ್ಟೆಯಲ್ಲಿ ಅಕ್ಕಿನ ಹಾಕಿ ಓಂ ಮತ್ತು ಶ್ರೀಮ್ ಅಂತ ಬರ್ಕೊಳ್ಬೇಕು. ಹಾಗೆ 2 ವೀಳ್ಯದೆಲೆಯಲ್ಲಿ ಗಂಧ ಮತ್ತು ಅರಿಶಿನ ಕುಂಕುಮನ ಹಚ್ಚಿ ಈ ರೀತಿ ಅಕ್ಕಪಕ್ಕದಲ್ಲಿಟ್ಟು ಹೂಗಳನ್ನ ಹಾಕಿ 2 ಬೆಳ್ಳಿ ದೀಪಕ್ಕೆ ತುಪ್ಪನ ಹಾಕಿ ಈ ರೀತಿ ಇಟ್ಟು ಇದಕ್ಕೆ ಕಂಕಣನ ಕಟ್ಕೊಳ್ತಾ ಇದ್ದೀನಿ. ಇಲ್ಲಿ ಶಿವ ಪಾರ್ವತಿಯರ ಆಹ್ವಾನ ಆಗುತ್ತೆ ಅಂತ ನಾವು ನಂಬಿರ್ತೀವಿ. ಹಾಗೆ ಹೂಗಳಿಂದ ಅಲಂಕಾರ ಕೂಡ ಮಾಡಿ ನಮ್ಮ ಮನೆಯಲ್ಲಿರುವ ಗಣಪತಿ ಮೂರ್ತಿನ ಕೂಡ ಇಡ್ಬೋದು. ಇಲ್ಲಾಂದರೆ ಈ ರೀತಿ ಸಗಣಿಯಿಂದ ಗಣೇಶನನ್ನು ಮಾಡಿ ಕಂಕಣನ ಆ ಕಡೆ ಒಂದು ಈ ಕಡೆ ಒಂದು ದೇವ್ರನ್ನ ಮುಂದೆ ಇಟ್ಟು ಹಣ್ಣುಗಳನ್ನ ಇಟ್ಟು ಪೂಜೆ ಮಾಡಬೇಕು. ದೀಪನ ಹಚ್ಚಿ ಪೂಜೆನ ಒಂದು ಸಲ ಮಾಡಿಕೊಂಡೆ. ನೈವೇದ್ಯಕ್ಕೆ ಅಂತ ಅಕ್ಕಿ ಪಾಯಸನ ಮಾಡಿದ್ನಲ್ಲ ಅದನ್ನು ದೇವ್ರ ಮುಂದೆ ಇಟ್ಟು ಇನ್ನೊಂದು ಸಲ ಊದಿನ ಕಡ್ಡಿಯಿಂದ ಪೂಜೆ ಮಾಡಿ ನೈವೇದ್ಯನ ಸಮರ್ಪಣೆ ಮಾಡಿ ನಾವು ನಮ್ಮ ಇಷ್ಟಾರ್ಥಗಳನ್ನು ದೇವ್ರ ಮುಂದೆ ಬೇಡಿಕೊಂಡು ಪೂಜೆ ವ್ರತನ ಶುರು ಮಾಡಿ ನಂತರ ಗಂಡನ ಪಾದಪೂಜೆಗೆ ಅಲ್ಲಿ ಇಟ್ಟು ಆಶೀರ್ವಾದ ಪಡೆದ ಕಂಕಣವನ್ನು ತಗೊಂಡು ಈಗ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹೂವು, ಅಕ್ಷತೆ, ಕಂಕಣ, ಅರಿಶಿನ ಕುಂಕುಮ. ಪಾದಪೂಜೆಗೆ ಹಚ್ಚಿರೋ ಅರಿಶಿನ ಕುಂಕುಮನ ಮತ್ತೆ ಯೂಸ್ ಮಾಡಬಾರ್ದು. ಹಾಗಾಗಿ ಅದನ್ನು ಪ್ಲಾಸ್ಟಿಕ್ ಕಪ್ನಲ್ಲಿ ಇಟ್ಕೊಂಡು ಕಂಕಣನ ಈಗ ನಾವು ನಮ್ಮ ಗಂಡನಿಗೆ ಕಟ್ಟಿ ಇನ್ನೊಂದು ಕಂಕಣನ ಅವ್ರ ಕೈಯಿಂದ ನನ್ನ ಕೈಗೆ ಕಟ್ಟಿಸ್ಕೊಳ್ತಾ ಇದ್ದೀನಿ. ಕಂಕಣ ಕಟ್ಟಿದ್ದಾದಮೇಲೆ ಅವರು ಅರಿಶಿನ ಕುಂಕುಮನ ನಮಗೆ ತಾಳಿಗೆ ಮತ್ತು ಹಣೆಗೆ ಹಚ್ಚಿ ಮುಡಿಗೆ ಅವ್ರ ಕೈಯಿಂದನೇ ನಾವು ಹೂನ ಮುಡಿಸ್ಕೊಳ್ಬೇಕು. ಇದು ಒಂಥರ ಶಾಸ್ತ್ರ ಪ್ರಕಾರವಾಗಿ ನಡೀತಾ ಇದೆ. ಹಾಗೆ ಇವಾಗ ನಾನು ಒಂದು ಪ್ಲೇಟಲ್ಲಿ ಅವ್ರ ಕಾಲುಗಳನ್ನು ಇಟ್ಟು ಈಗ ನೀರಿಟ್ಕೊಂಡಿದ್ವಲ್ಲ ಚೆಂಬಲ್ಲಿ ಅದರಿಂದ ನೀಟಾಗಿ ಕಾಲುಗಳನ್ನ ತೊಳೆದು ಪಾದಗಳನ್ನ ತೊಳಿತಾ ಇದ್ದೀನಿ. ಈ ತೊಳೆದಿರೋ ನೀರನ್ನು ಸಿಂಕಲ್ಲಿ ಚೆಲ್ಲಬೇಕು. ಟವಲಿಂದ ನೀಟಾಗಿ ಕಾಲುಗಳನ್ನು ಒರೆಸ್ಕೊಂಡೆ. ನಂತರ ಅದೇ ತಟ್ಟೆಯಲ್ಲಿ ಅವರ ಪಾದಗಳನ್ನ ಇಟ್ಟು ಅರಿಶಿನ ಕುಂಕುಮ ಹೂಗಳನ್ನ ಇಟ್ಟು ನಮಸ್ಕರಿಸ್ಕೊಂಡು ನಾವು ಪೂಜೆನ ಮಾಡಿ ಅವರಿಂದ ಆಶೀರ್ವಾದ ಪಡೆದ್ರೆ ಈ ವ್ರತ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಕೆಲವೊಬ್ಬರು ಅದಕ್ಕೆ ಹೂಗಳಿಂದ ಅಲಂಕಾರ ಮಾಡ್ತಾರೆ. ಯಾವ ಥರ ಆದರೂ ಕೂಡ ಮಾಡ್ಕೊಳ್ಬೋದು. ನಂತರ ಮನೆಯಲ್ಲಿ ಏನು ಸ್ವೀಟ್ನ ಮಾಡಿರ್ತೀವೋ ಅದನ್ನು ತಿನ್ನಿಸಿ ಕೊನೆಯದಾಗಿ ಓಕ್ಲಿಯಿಂದ ಅವರಿಗೆ ಓಕ್ಲಿನ ತೆಗೆದು ದೃಷ್ಟಿನ ತೆಗಿಬೇಕು. ಇದೆಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಯಲ್ಲಿ ತಿಂಡಿನ ತಿಂದು ಮಧ್ಯಾಹ್ನದ ಅಡುಗೆಗೆ ಅಂತ ಹುರುಳಿಕಾಳನ್ನ ಮೆಳಕೆ ಕಟ್ಟಿದ್ದೆ ಇದ್ರದ್ದು ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಇದನ್ನು ಉಪ್ಪು ಹಾಕಿ 2 ವಿಷಲ್ ಕೂಗಿಸ್ಕೊಂಡು ಬೇಯಿಸ್ಕೊಂಡು ಈ ಥರ ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮಸಾಲೆಗೆ ಖಾರ, ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ,
ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಖಾರದ ಪುಡಿ, ಕೊತ್ತಂಬರಿ ಪುಡಿ, ಮಸಾಲೆ ಹಾಗೆ ಬೇಯಿಸ್ಕೊಂಡಿರೋ ಸ್ವಲ್ಪ ಹುರುಳಿಕಾಳನ್ನ ಕೂಡ ಹಾಕ್ಕೊಂಡು ಇದಿಷ್ಟನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕು. ಇದು ಮಾಮೂಲಿ ಬಸ್ಸಾರು ಮಾಡೋ ಥರ ಅಲ್ಲ, ಇದನ್ನು ಸ್ವಲ್ಪ ಮಸಾಲೆ ಹಾಕಿ ಮಾಡೋದು. ಈ ಕಟ್ಟಿಗೆ ಪೇಸ್ಟ್ ಮಾಡ್ಕೊಂಡಿರೋ ಖಾರನ ಹಾಕಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ನಂತರ ಬೇಯಿಸಿಟ್ಕೊಂಡಿರೋ ಹುರುಳಿಕಾಳಿಗೆ ಒಗ್ಗರಣೆನ ಮಾಡ್ಕೊಂಡಿರ್ತೀವಲ್ವ, ಅದೇ ಒಗ್ಗರಣೆಗೆ ಬೇಯಿಸಿರೋ ಹುರುಳಿಕಾಳನ್ನ ಹಾಕಿ ಇದಕ್ಕೆ ಜಾಸ್ತಿ ಕೊಬ್ಬರಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಸೇರಿಸ್ಕೊಂಡ್ರೆ ಸೊಪ್ಪು ಕೂಡ ರೆಡಿ ಆಗುತ್ತೆ. ತುಂಬ ದಿನಗಳಿಂದ ರವೆ ಉಂಡೆ ಮಾಡು ಅಂತ ಹೇಳ್ತಾ ಇದ್ರು. ಸೊ ಇವತ್ತು ಭೀಮನ್ ಅಮಾವಾಸ್ಯೆ ಆಗಿರೋದ್ರಿಂದ ಒಂದು ಏನಾದರೂ ಸ್ಪೆಷಲಾಗಿ ಸ್ವೀಟ್ ಮಾಡೋಣ ಅಂತ ರವೆ ಉಂಡೆನ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ 1 ಕಪ್ ರವೆ, 3/4 ಕಪ್ ಸಕ್ಕರೆ, ಹಾಗೆ ಇಲ್ಲಿ ಒಣ ಕೊಬ್ಬರಿನ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಾಣಲಿಗೆ ತುಪ್ಪನ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಎಲ್ಲ ದಪ್ಪ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಒಂದು ಸಣ್ಣ ಪ್ಲೇಟಿಗೆ ಇದನ್ನು ಎತ್ತಿಟ್ಕೊಂಡು ಅದೇ ಬಾಣಲಿಗೆ ರವೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ರವೆನ ತುಂಬ ಚೆನ್ನಾಗಿ ಹುರ್ಕೊಳ್ಬೇಕು, ಅದು ಸ್ಮೆಲ್ಲೆಲ್ಲ ಹೋಗೋವರೆಗೂ. ಮತ್ತು ಇಲ್ಲಿ 1 ಚಮಚ ತುಪ್ಪನ ಹಾಕಿ ಮತ್ತೆ ಚೆನ್ನಾಗಿ ರವೆನ ಹುರ್ಕೊಳ್ತಾ ಇದ್ದೀನಿ. ವೈಟ್ ಕಲರ್ ಇರೋ ರವೆ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋವರೆಗೂ ಫ್ರೈ ಮಾಡಿಕೊಂಡು ನಂತರ ನಾವು ಕೊಬ್ಬರಿನ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಸಕ್ಕರೆನ ಪುಡಿ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ ತಕ್ಷಣ ಗೋಡಂಬಿ ದ್ರಾಕ್ಷಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಲೋಟ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಟ್ಕೊಳ್ಬೇಕು. ಅದು ಚೆನ್ನಾಗಿ ರವೆ ಎಲ್ಲ ಹರಳ್ಕೊಳ್ಳುತ್ತೆ. ನಂತರ ಈ ರೀತಿ ಸಾಫ್ಟಾಗಿ ಆಗಿರುತ್ತೆ. ಈಗ ನಾವು ಸ್ವಲ್ಪ ತಗೊಂಡು ಉಂಡೆನ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹಾಲು ಇಲ್ಲ ಅಂದರೆ ತುಪ್ಪನ ಕೈಗೆ ಸವರ್ಕೊಂಡು ಈ ರೀತಿ ಉಂಡೆಗಳನ್ನ ಕಟ್ಟಿದರೆ ರವೆ ಉಂಡೆ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಉಂಡೆಗಳು ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಕೂಡ ಬಂದಿತ್ತು. ತುಂಬಾ ರುಚಿಯಾಗಿತ್ತು. ತಿನ್ನೋಕ್ಕಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಬಾಯ್.